ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮೆಲ್ಲರ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ ಬಹುದೂರ ನಾವು ಬಂದ್ಬಿಟ್ಟಿದೀವಿ. ಪೀಟರ್ ರೆಶ್ಲೋ ಅವರು ತಮಗೆ ಸಿಕ್ಕಿರ್ತಕ್ಕಂಥ ಒಂದು ವಾರದ ಅವಧಿಯಲ್ಲಿ ಗುರುಗಳ ಸಹಾಯ ಇಲ್ಲದೇನೆ ಪ್ರತಿ ದಿವಸ ಸೂಕ್ಷ್ಮ ಶರೀರಯಾನವನ್ನ ಮಾಡ್ತಾ ತಾವು ಕಲಿತಿರ್ತಕ್ಕಂಥ ಎಲ್ಲ ವಿದ್ಯೆಯನ್ನ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿ ನೋಡ್ತಾ ಬರ್ತಾ ಇದ್ದಾರೆ. ಅವರು ನಾಲ್ಕನೇ ವಲಯಕ್ಕೆ ಹೋಗ್ಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಮನಸ್ಸಿನಲ್ಲಿ ಯಾವುದೇ ಒಂದು ರೂಪ ಇಲ್ಲದೆ ಹೋಗಿರೋದ್ರಿಂದ ಅವ್ರಿಗೆ ಅದು ಸುಲಭ ಆಗೋದಿಲ್ಲ. ಹಾಗಾಗಿ ಗುರುಗಳು ಸಹಾಯಕ್ಕೆ ಬರ್ತಾರೆ. ಗುರುಗಳ ಸಹಾಯದಿಂದ 4, 5 ಮತ್ತು 6ನೇ ವಲಯಗಳಿಗೆ ಭೇಟಿ ಕೊಟ್ಟು ಅಲ್ಲೆಲ್ಲ ಏನೆಲ್ಲ ಜರುಗಿತು ಅಂತಕ್ಕಂಥ ಸಂಗತಿಯನ್ನ ನಾವು ನಿನ್ನಿನ ತರಗತಿಯಲ್ಲಿ ನೋಡಿದೀವಿ. ಇಲ್ಲಿ ಈ 6ನೆಯ ವಲಯದ ಒಂದು ಪ್ರಯಾಣ ಆದ ತಕ್ಷಣ ಗುರುಗಳು ಇನ್ನೇನು ಮುಂದೆ ನಿಮಗೆ ಮರಳಿ ಹೋಗ್ಲಿಕ್ಕೆ ನನ್ನ ಸಹಾಯದ ಅವಶ್ಯಕತೆ ಬೀಳೋದಿಲ್ಲ ಅಂತ ಹೇಳಿ ಅವರು ಇವರ ಒಂದು ಪರ್ಮಿಷನ್ ತಗೊಂಡು ನಾನಿನ್ನ ನಡೀತೀನಿ ಅಂತ ಹೇಳಿ ಹೋಗ್ತಾರೆ. ಆಗ ಮರಳಿ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ 4ನೆಯ ವಲಯದಲ್ಲಿ ಬಂದಾಗ ಅಲ್ಲಿ ಏನೋ ಒಂದು ರೀತಿಯ ಗದ್ದಲ ಕಾಣಿಸಿ ಅಲ್ಲಿ ಯಾವುದೋ ಒಂದು ಉತ್ಸವ, ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥ ಸಂಗತಿಯನ್ನ ತಿಳ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ತಂಗಿ ಹೋಗೋಣ ಅಂತ ಹೇಳಿ ಅಲ್ಲಿ ಇಬ್ರು ಡೆಫ್ನಿ ಮತ್ತು ಪೀಟರ್ ರೆಶ್ಲೋ ಅವರು ನಿಲ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಇವರನ್ನ ಬಂದು ಭೇಟಿಯಾಗಿ ಇವರ ಪರಿಚಯವನ್ನ ಮಾಡ್ಕೋತಾರೆ. ಎಲ್ಲ ವಿಚಾರ ರೂಪದಲ್ಲಿನೇ ನಡೀತಾ ಇರುತ್ತೆ. ಅವರು ನಮ್ಮ ಸರದಾರ ನಿಮ್ಮನ್ನ ಕರೆದುಕೊಂಡು ಬರ್ಲಿಕ್ಕೆ ಹೇಳಿದ್ದಾನೆ ಅಂತಂದಾಗ ಇವರು ಸಂತೋಷವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅಲ್ಲಿಯ ವೇದಿಕೆ, ಆ ಒಂದು ಕಾರ್ಯಕ್ರಮದ ವೇದಿಕೆ ಎಷ್ಟು ಸುಂದರವಾಗಿ ಅದು ಸಿದ್ಧಗೊಳಿಸಲಾಗಿತ್ತು ಅಂತಕ್ಕಂಥದ್ದನ್ನ ನಾವು ನಿನ್ನೆ ನೋಡಿದೀವಿ. ಇನ್ನು ಆ ವೇದಿಕೆಯ ಹತ್ತಿರ ಬಂದು ಅಲ್ಲಿ ಆಸೀನರಾಗಿ ಸರದಾರನು ಅಲ್ಲಿಗೆ ಬರುವ ಸಮಯವನ್ನ ನಿರೀಕ್ಷಿಸುತ್ತಾ ಕುಳಿತಿರುವಷ್ಟು ಹೊತ್ತಿನಲ್ಲಿ ಆ ಮಾರ್ಗದರ್ಶಕ ಹೇಳ್ತಾನೆ, ಇಲ್ಲಿ ಏನು ಜರುಗಲಿದೆ, ಇದು ಯಾವ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಕುರಿತು ಅದರ ಸಾರಾಂಶವನ್ನ ಹೇಳ್ತಾನೆ. ಅದು ಏನು ಅಂತಂದ್ರೆ ಅದು ಸ್ನಾತಕ ಪದವಿಯನ್ನು ಪಡೆದುಕೊಳ್ಳುವ ಸಮಾರಂಭ. ಅದು ಒಂದು ಸ್ನಾತಕ ಪದವಿ. ನಾವು ಹೇಗೆ ಸ್ನಾತಕೋತ್ತರ ಪದವಿಯನ್ನ ಯೂನಿವರ್ಸಿಟಿಯ ಡಿಗ್ರಿಗಳನ್ನ ಪಡೆದುಕೊಳ್ತೀವಲ್ಲ, ಆ ರೀತಿ ಡಿಗ್ರೀಸ್ಗಳನ್ನ, ಪದವಿಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಮಾರಂಭ. ಯಾರು ಆ ಪದವಿಯನ್ನ ತೆಗೆದುಕೊಳ್ತಕ್ಕಂಥವ್ರು ಅಂತಂದ್ರೆ ಪ್ರಕೃತಿ ಆತ್ಮಗಳು. ಪ್ರಕೃತಿ ಆತ್ಮಗಳು ತಮ್ಮ ವಿಕಾಸ ವ್ಯವಸ್ಥೆಯಲ್ಲಿ ಮುಂದಿನ ಅವಸ್ಥೆಗೆ ಹೋಗುವ ಸಮಯ ಬಂದಾಗ ಅಂತಂದ್ರೆ ಅವರು ದೇವತೆ ಆಗುವಾಗ ತಮ್ಮ ಯೋಗ್ಯತೆಯ ಪ್ರಮಾಣವನ್ನು ಎಲ್ಲರಿಗೂ ನೀಡಲೇಬೇಕಾಗತ್ತೆ. ಆ ಒಂದು ಸಮಾರಂಭದಲ್ಲಿ ಅವರಿಗೆ ಈ ಪ್ರಕೃತಿ ಆತ್ಮದಿಂದ ದೇವತೆಗಳಾಗ್ತಕ್ಕಂತಹ ಒಂದು ಕೆಪಾಸಿಟಿ, ಒಂದು ಸಾಮರ್ಥ್ಯ ಬಂದಿದೆ ಅನ್ನೋದನ್ನ ಪ್ರಮಾಣಿಸಿ ತೋರಿಸ್ಬೇಕಾಗ್ತದ. ಪರೀಕ್ಷಕರ ಸಭೆಗಳಲ್ಲಿ ಅವರನ್ನ ಸಂತುಷ್ಟಗೊಳಿಸಿದ ಮೇಲೆ ಅವರು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟ ಮೇಲೆ ಅವರಿಗೆ ಪ್ರಕೃತಿ ಆತ್ಮದಿಂದ ದೇವ ಪದವಿಯನ್ನ ನೀಡಿ ದೇವ ಅಂತ ಹೇಳಿ ಪ್ರಮಾಣೀಕರಿಸಲಾಗುತ್ತೆ. ಆ ರೀತಿಯ ಒಂದು ಪ್ರಮಾಣೀಕರಿಸಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಕಾರ್ಯಕ್ರಮನೇ ಅದಾಗಿರ್ತದೆ. ಇನ್ನು ಮುಂದೆ ಅವರಿಗೆ ಹೆಚ್ಚಿನ ಜವಾಬ್ದಾರಿಯುತ ಕರ್ತವ್ಯಗಳನ್ನ ವಹಿಸಲಾಗುತ್ತೆ. ದೇವ ಅಂತ ಹೇಳಿ ಅವ್ರಿಗೆ ಪ್ರಮಾಣೀಕರಣ ಕೊಟ್ಟ ಮೇಲೆ ಅವ್ರಿಗೆ ಹೆಚ್ಚಿನ ಕರ್ತವ್ಯಗಳನ್ನ ಕೊಡ್ತಾರೆ. ಆ ಯುವ ಆತ್ಮಗಳು ಈ ಕೆಳಗೆ ಉಲ್ಲೇಖಿಸಿದ ಕಾರ್ಯಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಯವನ್ನ ನಿರ್ವಹಿಸ್ಬೇಕು. ದೇವತೆಗಳು ಅಂತ ಹೇಳಿ ಅವರಿಗೆ ಪ್ರಮಾಣೀಕರಿಸಿದ ನಂತರ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಾರೆ. ಇಲ್ಲಿ ಕೆಳಗೆ ಹೇಳ್ತಕ್ಕಂಥ ಯಾವುದಾದ್ರೂ ಒಂದು ಕೆಲಸವನ್ನ ಅವ್ರು ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು, ಸಂಗೀತ ಹಾಗೂ ಬಣ್ಣಗಳ ಮಾಧ್ಯಮದ ಕಾರ್ಯ. ಸಂಗೀತ ಮತ್ತು ಬಣ್ಣಗಳ
ಮಾಧ್ಯಮದ ಕೆಲಸವನ್ನ ಮಾಡಬೇಕು. ಎರಡನೇದು ವನಸ್ಪತಿ ಲೋಕದ ಮಾರ್ಗದರ್ಶನ, ದೇವಜಾತಿಯ ಜನರಿಂದ ಮಾಡಲಾದ ಪ್ರಯೋಗಗಳ ಮೂಲಕ ಜರುಗುವ ಪರಿವರ್ತನೆ ಹಾಗೂ ಪ್ರಗತಿ. ಇಲ್ಲಿ ದೇಶದಲ್ಲಿ ವನಸ್ಪತಿ ಲೋಕದ ಮಾರ್ಗದರ್ಶನ, ವನಸ್ಪತಿಯ ಒಂದು ಬೆಳವಣಿಗೆಯನ್ನ, ಅರಣ್ಯದ ಬೆಳವಣಿಗೆಯನ್ನ, ಪ್ರಕೃತಿಯ ಬೆಳವಣಿಗೆಯನ್ನ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ಆಮೇಲೆ ದೇವಜಾತಿಯ ಜನರಿಂದ ಮಾಡಲಾಗಿರ್ತಕ್ಕಂಥ ಪ್ರಯೋಗಗಳ ಮೂಲಕ ಏನೇನು ಪರಿವರ್ತನೆ ಆಗ್ತಾ ಇದೆ, ಏನೇನು ಪ್ರಗತಿ ಆಗ್ತಾ ಇದೆ ಅನ್ನೋದನ್ನ ಜನರಿಗೆ ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಮತ್ತು ಮೂರನೇದು ಮಾನವ ಜಗತ್ತಿನೊಂದಿಗೆ ಸಂಬಂಧಿಸಿದ ಕಾರ್ಯ, ಮಾನವ ಜಗತ್ತಿನೊಂದಿಗೆ ಸಂಬಂಧಿಸಿರ್ತಕ್ಕಂತಹ ಕಾರ್ಯ. ಪ್ರಕೃತಿ ಆತ್ಮಗಳು ಮನುಷ್ಯರೊಂದಿಗೆ, ವಿಶೇಷವಾಗಿ ಮಕ್ಕಳೊಂದಿಗೆ ಸಾಮಾನ್ಯವಾಗಿ ಭೇಟಿಯಾಗುತ್ತಿರುತ್ತಾರಂತೆ. ಇಲ್ಲಿ ಈ ಪ್ರಕೃತಿ ಆತ್ಮಗಳು ಮನುಷ್ಯರೊಂದಿಗೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳೊಂದಿಗೆ ಅವರು ಭೇಟಿ ಆಗ್ತಾ ಇರ್ತಾರಂತೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಸೂಕ್ಷ್ಮ ಲೋಕಕ್ಕೆ ಬಂದಿರುವಂತಹ ಮಕ್ಕಳೊಂದಿಗೆ ಆಟವಾಡ್ತಾ ಇರ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಸೂಕ್ಷ್ಮ ಲೋಕಕ್ಕೆ ಬಂದಿರತಕ್ಕಂತಹ ಮಕ್ಕಳ ಜೊತೆಗೆ ಅವರು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಮರಣ ಹೊಂದಿ ಸೂಕ್ಷ್ಮ ಲೋಕಕ್ಕೆ ಬಂದಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಅವರ ಜೊತೆಗೆ ಅವರು ಆಟ ಆಡ್ತಾ ಇರ್ತಾರಂತೆ. ಅವರಿಗೆ ಪ್ಲಾಸ್ಟಿಕ್ ಅನ್ನೋ ಸೂಕ್ಷ್ಮ ತತ್ವವನ್ನು ಉಪಯೋಗಿಸಲು ಕಲಿಸ್ತಾರೆ. ಪ್ಲಾಸ್ಟಿಕ್ ನ ಸೂಕ್ಷ್ಮ ತತ್ವವನ್ನು ಹೇಗೆ ಉಪಯೋಗಿಸ್ಬೇಕು ಅಂತಕ್ಕಂಥದನ್ನ ಕಲಿಸ್ತಾರೆ. ಇದರಿಂದ ಅವರು ತಮ್ಮ ದೇವದೂತರ ಕಥೆಗಳನ್ನು ನಿಜವಾಗಿಯೂ ಜೀವಿಸ್ಲಿಕ್ಕೆ ಅನುಕೂಲ ಆಗತ್ತೆ. ಆ ದೇವದೂತರ ಕಥೆಗಳು, ಆ ಫೇರಿ ಟೇಲ್ಸ್ ಏನಿರ್ತಾವಲ್ಲ, ಅವುಗಳನ್ನ ನಿಜವಾಗಿಯೂ ಅವರು ಅನುಭವಿಸ್ಲಿಕ್ಕೆ, ಅದನ್ನ ಜೀವಿಸ್ಲಿಕ್ಕೆ ಅನುಕೂಲ ಆಗ್ತದ. ಅವರು ಕಥೆಗಳ ಪಾತ್ರಗಳ ರೂಪವನ್ನು ತಮ್ಮಿಚ್ಛೆಯ ಅನುಸಾರ ಬೇಕೆನಿಸುವಷ್ಟು ಹಾಗೂ ಅಂಶಗಳ ವಿಚಾರಗಳು ಕೊನೆಗೊಳ್ಳುವವರೆಗೆ ಧಾರಣ ಮಾಡಬಹುದು. ಆ ಕಥೆಗಳ ಪಾತ್ರಗಳ ರೂಪವನ್ನ ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವ್ರಿಗೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಆ ಎಲ್ಲ ವಿಚಾರಗಳು ಕೊನೆಗೊಳ್ಳುವವರೆಗೆ ಆ ಎಲ್ಲ ಪಾತ್ರಗಳನ್ನ ಧಾರಣ ಮಾಡಬಹುದು. ಮಾನವ ಜಗತ್ತಿನಲ್ಲಿಯ ಭೌತಿಕ ಜೀವನದಂತೆ ಸೂಕ್ಷ್ಮ ಲೋಕದ ಈ ವಲಯವು ಇದೆ ಎಂಬುದನ್ನು ನನಗೆ ಹೇಳಲಾಯಿತು. ಮಾನವ ಜಗತ್ತಿನ ಭೌತಿಕ ವಲಯದ ಹಾಗೇನೆ ಸೂಕ್ಷ್ಮ ಜಗತ್ತಿನ ಈ ವಲಯವೂ ಕೂಡ ಇದೆ ಅಂತಕ್ಕಂಥ ಸಂಗತಿಯನ್ನ ಪೀಟರ್ ರೆಸ್ಲು ಅವರಿಗೆ ತಿಳಿಸ್ತಾರೆ. 2 ಜನ್ಮಗಳ ಮಧ್ಯದ ಸಮಯದಲ್ಲಿ ಪಕ್ಷಿಗಳು ಈ ವಲಯಕ್ಕೆ ಬರ್ತಾವಂತೆ. ಈ ವಲಯಕ್ಕೆ ಪಕ್ಷಿಗಳು ಯಾವಾಗ ಬರ್ತಾವಂತಂದ್ರೆ 2 ಜನ್ಮದ ಮಧ್ಯದ ಸಮಯದಲ್ಲಿ ಬರ್ತಾವಂತೆ. ಹಾಗೆಯೇ ಪಶುಗಳು ತಮ್ಮ ಮುಂದಿನ ಜನ್ಮದ ನಿರೀಕ್ಷೆಯಲ್ಲಿರುವಾಗ 6ನೇ ಮತ್ತು 7ನೇ ವಲಯಕ್ಕೆ ಬರ್ತಾವು ಅಂತ ಹೇಳ್ತಾರೆ. ಪಕ್ಷಿ, ಮೀನು, ಚಿಟ್ಟೆ ಹಾಗೂ ಇನ್ನಿತರ ರೆಕ್ಕೆಯುಳ್ಳ ಜೀವಿಗಳು ಕೊನೆಗೆ ಪ್ರಕೃತಿ ಆತ್ಮಗಳಾಗಿ ದೇವ ಜಗತ್ತಿನ ಭಾಗಗಳಾಗಿ ಉಳಿತಾರೆ ಅಂತ ಹೇಳ್ತಾರೆ. ಮಾನವ ಜಗತ್ತಿನ ಅಲ್ಲಾದ್ರೆ ದೇವ ಜಾತಿಯ ಭಾಗಗಳಾಗಿ ಉಳಿತಾರೆ. ಪಕ್ಷಿ, ಮೀನು, ಚಿಟ್ಟೆ ಹಾಗೂ ಇನ್ನಿತರ ರೆಕ್ಕೆಗಳನ್ನ ಹೊಂದಿರತಕ್ಕಂತಹ ಜೀವಿಗಳು ಕೊನೆಗೆ ಪ್ರಕೃತಿ ಆತ್ಮಗಳಾಗಿ ದೇವ ಜಗತ್ತಿನ ಭಾಗವಾಗಿ ಅವರು ಉಳಿತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಸಮಯದಲ್ಲಿ ಗುಲ್ಮ ವನದಿಂದ ಒಂದು ಸಮೂಹವು ಹೊರ ಬಂದು ಎದುರಾಯಿತು. ಅಲ್ಲಿ ಕುಳಿತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಗುಲ್ಮ ವನದಿಂದ, ಗುಲ್ಮ ಅಂತಕ್ಕಂಥ ಹೆಸರಿನ ಒಂದು ವನದಿಂದ ಒಂದು ಸಮೂಹ, ಒಂದು ಗುಂಪಿನ ಜನ ಅಲ್ಲಿ ಬರ್ತಾರೆ. ಯಾರಾದ್ರೂ ಮ್ಯಾಜಿಕ್ ಕಾರ್ಪೆಟ್ ಹೆಸರಿನ ದೇವದೂತರ ಕಥೆಯು ನೈಜಗೊಂಡಿರುವುದನ್ನು ನೋಡಲು ಸಾಧ್ಯವಾಗಿದ್ದರೆ ಅದು ಹೀಗೆ ಇರುವುದನ್ನು ನೋಡುತ್ತಿದ್ದರು. ಮ್ಯಾಜಿಕ್ ಕಾರ್ಪೆಟ್ ಅಂತಕ್ಕಂಥ ಹೆಸರಿನ ದೇವದೂತರ ಕಥೆಯನ್ನ ಯಾರಾದ್ರೂ ನೋಡಿದ್ರೆ ಆ ಕಥೆ ಹಾಗೇನೆ ಅಲ್ಲಿಯ ಒಂದು ಚಿತ್ರಣ ಇತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸಮೂಹದಲ್ಲಿ 2 ಮುಖ್ಯ ಆಕೃತಿಗಳು ಕಾಣ್ತಾವೆ. ಆ ಸಮೂಹದಲ್ಲಿ 2 ಮುಖ್ಯ ಆಕೃತಿಗಳಿದ್ದು, ಆ 2 ಆಕೃತಿಗಳು ಭೂಮಿಯಿಂದ ಸುಮಾರು 1 ಗಜದಷ್ಟು ಎತ್ತರದಲ್ಲಿ ಗಾಳಿಯಲ್ಲಿ ತೇಲುತ್ತಾ ಸುಖಾಸನದಲ್ಲಿ ಕುಳಿತುಕೊಂಡು ಔಪಚಾರಿಕ ಕಾರ್ಪೆಟ್ ಮೇಲೆ ಕುಳಿತುಕೊಂಡರು. ಅವು ಭೂಮಿಯಿಂದ 1 ಗಜದಷ್ಟು ಎತ್ತರದಲ್ಲಿ ಗಾಳಿಯಲ್ಲಿ ಹಾರಾಡ್ತಾ ತೇಲುತ್ತಾ ಬಂದು ಸುಖಾಸನದಲ್ಲಿ ಕುಳಿತುಕೊಂಡು ಔಪಚಾರಿಕವಾಗಿ ಕಾರ್ಪೆಟ್ ಮೇಲೆ, ಅಲ್ಲಿ ಹಸಿರ್ತಕ್ಕಂತಹ ಹಸಿರು ಕಾರ್ಪೆಟ್ ಅನ್ನ ಹಾಕಿರ್ತಾರೆ, ಅದರ ಮೇಲೆ ಕುಳಿತುಕೊಂಡವು. ಎದುರು ಮೂಲೆಗಳಿಂದ ಹೂಮಾಲೆಗಳನ್ನು ತಮ್ಮ ಕೊಕ್ಕಿನಲ್ಲಿ ಹಿಡಿದುಕೊಂಡು ಬಣ್ಣ ಬಣ್ಣದ ಅಸಂಖ್ಯ ಪಕ್ಷಿಗಳು ಮುಂದೆ ಮುಂದೆ ಹಾರುತ್ತಿದ್ದವು. ನೋಡ್ರಿ, ಅಲ್ಲಿ ಅವರಿಬ್ರು ಮುಖ್ಯ ಜನರು, ಮುಖ್ಯ ಅತಿಥಿಗಳು ಅಂತಂದ್ರೆ ಅವರು ಮುಖ್ಯ ಆಕೃತಿಗಳು ಅಂತಂದ್ರೆ ಅವರು ಮುಖ್ಯ ಅತಿಥಿಗಳು. ಆ ಮುಖ್ಯ ಅತಿಥಿಗಳಿಗೆ ಹೂಮಾಲೆಯನ್ನ ಅರ್ಪಿಸುವ ಸಲುವಾಗಿ ಅಸಂಖ್ಯ ಪಕ್ಷಿಗಳು ತಮ್ಮ ಕೊಕ್ಕಿನಲ್ಲಿ ಆ ಮಾಲೆಗಳನ್ನ ಹಿಡಿದುಕೊಂಡು ಆ ಹೂವನ್ನ ಅರ್ಪಿಸ್ಲಿಕ್ಕೆ ಅವು ಮುಂದೆ ಮುಂದೆ ಬರ್ತಾ ಇರ್ತಾವು. ಈ ರೀತಿಯಾಗಿ ಅವು ಕಾರ್ಪೆಟ್ ಅನ್ನ ಮುಂದೆ ಎಳಿತಾ ಇದ್ವು. ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ಇತರ ದೇವಗಣವು ಇದರ 2 ಬದಿಯಲ್ಲಿ ಮಹಾರಾಜ ಟಿವಿಯಲ್ಲಿ ತೇಲಾಡ್ತಾ ಇದ್ವು. ಇತರ ದೇವಗಣದ ಜನರು
ಎರಡು ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇತರ ದೇವಗಣದ ಗಣದವರು ಎರಡೂ ಬದಿಯಲ್ಲಿ ಮಹಾರಾಜ ಟಿವಿಯಲ್ಲಿ ಅವು ತೇಲಾಡ್ತಾ ಇದ್ವು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮೆರವಣಿಗೆಯ ಮಾರ್ಗದಲ್ಲಿ ಗುಲಾಬಿ ಪಕಡೆಗಳನ್ನ ಹರಡುತ್ತಾ ಇನ್ನೂ ಕೆಲವು ಪುಟ್ಟ ಪಕ್ಷಿಗಳು ಹಿಂದೆ ಮುಂದೆ ಹಾರಾಡ್ತಾ ಇದ್ವು. ಮೆರವಣಿಗೆಯ ಮಾರ್ಗದುದ್ದಕ್ಕೂ ದಾರಿಯುದ್ದಕ್ಕೂ ಗುಲಾಬಿಯ ಪಕಳೆಗಳನ್ನ ಹರಡ್ತಾ ಇನ್ನೂ ಕೆಲವು ಪುಟ್ಟ ಪುಟ್ಟ ಪಕ್ಷಿಗಳು ಹಿಂದೆ ಮುಂದೆ ಹಾರಾಡ್ತಾ ಇರ್ತಾವಂತೆ. ಪ್ರತಿಯೊಂದು ಪಕ್ಷಿಯು ಕೆಳಭಾಗದ ಗುಲಾಬಿಯ ತೋಟಗಳಲ್ಲಿ ಬಂದು ತಮ್ಮ ಕೊಕ್ಕಿನಿಂದ ಪಕಳೆಗಳನ್ನ ತೆಗೆದುಕೊಂಡು ಬಂದು ಮೆರವಣಿಗೆಯ ಮುಂದೆ ಚೆಲ್ತಾ ಇದ್ವು. ನೋಡ್ರ ಕೆಲಸ ಹೇಗ್ ಮಾಡ್ತಾ ಇದ್ವು. ಪುಟ್ಟ ಪುಟ್ಟ ಪಕ್ಷಿಗಳು ತಮ್ಮ ಕೊಕ್ಕೆಯಿಂದ ಪಕಳೆಗಳನ್ನ ಗುಲಾಬಿಯ ಪಕಳೆಗಳನ್ನ ತೆಗೆದುಕೊಂಡು ಮೆರವಣಿಗೆಯ ಮುಂದೆ ಅವು ಚೆಲ್ತಾ ಇದ್ವು. ಈ ಮೆರವಣಿಗೆಯು ಮುಂದೆ ಸಾಗುತ್ತಿದ್ದ ಸಮಯದಲ್ಲಿ ಸಾವಿರಾರು ಪಕ್ಷಿಗಳು ತಮ್ಮ ಕಂಠದಿಂದ ಮಧುರ ಸಂಗೀತವನ್ನ ಹೊರಡಿಸುತ್ತಾ ವಾತಾವರಣವನ್ನು ಸಂಗೀತಮಯಗೊಳಿಸಿದವು. ಈ ಮೆರವಣಿಗೆಯಲ್ಲಿ ಆ ಒಂದು ಪುಷ್ಪ ವೃಷ್ಟಿಯನ್ನ ಮಾಡ್ತಕ್ಕಂಥ ಒಂದು ಮೆರವಣಿಗೆ ನಡೀತಾ ಇರುತ್ತೆ. ಅಷ್ಟರಲ್ಲೇನೆ ಅಲ್ಲಿ ಇರ್ತಕ್ಕಂಥ ಸಾವಿರಾರು ಪಕ್ಷಿಗಳು ತಮ್ಮ ಕಂಠದಿಂದ ಸುಮಧುರವಾಗಿರ್ತಕ್ಕಂಥ ಕಂಠದಿಂದ ಸಂಗೀತವನ್ನ ಹೊರಡಿಸಿ ಇಡೀ ವಾತಾವರಣವನ್ನೇ ಸಂಗೀತಮಯವಾಗಿ ಮಾಡ್ತಾರೆ. ಮೆರವಣಿಗೆಯು ತನ್ನ ಗಮ್ಯವನ್ನು ತಲುಪಿತು. ಮೆರವಣಿಗೆ ಎಲ್ಲಿ ಬರಬೇಕಾಗಿತ್ತೋ ಆ ಸ್ಥಳಕ್ಕೆ ಬರ್ತದ. ಆ ಎರಡು ಆಕೃತಿಗಳು ಸಿಂಹಾಸನದಂತಹ ಕುರ್ಚಿಗಳತ್ತ ಮುನ್ನಡೆದವು. ಆ ಎರಡು ಆಕೃತಿಗಳು ಅಂದ್ರೆ ಅವರಿಬ್ರು ವಿಶಿಷ್ಟ ಅತಿಥಿಗಳು. ಅವರು ಸಿಂಹಾಸನದಂತಹ ಕುರ್ಚಿಗಳತ್ತ ಮುನ್ನಡಿತಾರೆ. ಅವರ ಎರಡೂ ಬದಿಗಳಲ್ಲಿ ಅಂಗರಕ್ಷಕರು ವೇದಿಕೆಯತ್ತ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಅವರನ್ನ ವೇದಿಕೆಯತ್ತ ಇಬ್ಬರು ಅಂಗರಕ್ಷಕರು ಕರ್ಕೊಂಡು ಹೋಗ್ತಾರೆ. ಆ ಇಬ್ಬರಲ್ಲಿ ಮೊದಲನೆಯವನು ಸರದಾರನಾಗಿದ್ದ ಮತ್ತು ಎರಡನೆಯವನು ರಾಜಪುರೋಹಿತನಾಗಿದ್ದ ಅನ್ನೋದು ಇವರಿಗೆ ಗೊತ್ತಾಗತ್ತೆ. ಅವರ ವೇಷಭೂಷಣಗಳಿಂದ ಈ ರೀತಿಯ ಒಂದು ಅಂದಾಜನ್ನ ಇವರು ಮಾಡ್ತಾರೆ ಅಂತ. ಮೊದಲನೆಯವನು ಸರದಾರನಾಗಿದ್ದ, ಎರಡನೆಯವನು ರಾಜಪುರೋಹಿತನಾಗಿದ್ದ. ಅನ್ಯ ಅಧಿಕಾರಿಗಳು ಕೂಡ ವೇದಿಕೆಯ ಮೇಲೆ ತಮ್ಮ ತಮ್ಮ ಸ್ಥಾನಗಳನ್ನ ಅಲಂಕರಿಸಿದ್ರು. ಇವರನ್ನ ಕರೆದುಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ, ನಮ್ಮ ಗೈಡ್ ಅಂತ ಹೇಳಿ ಅವರನ್ನ ಪರಿಚಯಿಸ್ತಾರೆ. ಅವನು ಇವರಿಬ್ಬರನ್ನು ಸರದಾರನ ಎದುರು ಪ್ರಸ್ತುತಪಡಿಸ್ತಾನೆ. ಹಾಗೂ ಇವರಿಗೂ ಕೂಡ ವೇದಿಕೆಯ ಮೇಲೆ ಕುಳಿತುಕೊಳ್ಳಿಕ್ಕೆ ಹೇಳ್ತಾರೆ. ನನಗೆ ರಾಜಪುರೋಹಿತನ ಎಡಗಡೆಗೆ ಹಾಗೂ ಡೆಫ್ನಿಗೆ ಸರದಾರನ ಬಲಗಡೆಗೆ ಕುಳಿತುಕೊಳ್ಳಲು ಹೇಳಿದ್ರು. ಪೀಟರ್ ರೆಶ್ಲೋ ಅವರಿಗೆ ರಾಜಪುರೋಹಿತನ ಎಡಗಡೆಗೆ ಕುಳಿತುಕೊಳ್ಳಿಕ್ಕೆ ಹೇಳ್ತಾರೆ ಮತ್ತು ಅವರ ಗೆಳತಿ ಡೆಫ್ನಿಗೆ ಸರದಾರನ ಬಲಗಡೆಗೆ ಕುಳಿತುಕೊಳ್ಳಿಕ್ಕೆ ಹೇಳಿದ್ರು. ಮುಖ್ಯ ಸಮಾರಂಭವು ಆರಂಭಗೊಳ್ಳುವ ಮೊದಲು ದೇವಗಣಗಳ ವಾದ್ಯ ವೃಂದದಿಂದ ಪ್ರಸ್ತುತಗೊಳಿಸಿದಂತಹ ಕಿರು ಸಂಗೀತ ವಾದನ ಜರುಗಿತು. ಮುಖ್ಯ ಸಮಾರಂಭ ಪ್ರಾರಂಭವಾಗುವ ಪೂರ್ವದಲ್ಲಿ ಆ ದೇವಗಣದಿಂದ ಒಂದು ಸಂಗೀತ ವಾದ್ಯ ನಡೀತದ, ಆ ವಾದನ ನಡೀತದ. ಆ ಸಂಗೀತ ಅತ್ಯಂತ ಸುಮಧುರವಾಗಿರ್ತಕ್ಕಂಥದ್ದು ಮತ್ತು ಆನಂದದಾಯಕವಾಗಿರ್ತಕ್ಕಂಥದ್ದು. ದೇವಗಣದವರು ಗಂಧರ್ವರು ನುಡಿಸ್ತಕ್ಕಂಥ ಗಾಯನ ಅಂತಂದ್ರೆ ಅಲ್ಲಿ ನಿಶ್ಚಿತವಾಗಿ ಅದು ತುಂಬಾ ಸುಂದರವಾಗಿರ್ತಕ್ಕಂಥದ್ದಾಗಿರ್ತದ. ಈ ಸಂಗೀತ ವಾದನದ ನಂತರ ಸ್ವಲ್ಪ ಸಮಯದವರೆಗೆ ಮೌನ ಆವರಿಸ್ತದ. ಪಕ್ಷಿಗಳ ಕಲರವ ಕೂಡ ಶಾಂತವಾಗಿತ್ತಂತೆ. ಸಂಗೀತ ಮುಗಿದ ತಕ್ಷಣನೇ ಸ್ವಲ್ಪ ಹೊತ್ತು ಮೌನ ಅಲ್ಲಿ ಆವರಿಸಿರ್ತದ. ಪಕ್ಷಿಗಳು ಕೂಡ ನಿಶ್ಶಬ್ದವಾಗಿ ಅಲ್ಲಿ ಇರ್ತವೆ. ಅಷ್ಟೊತ್ತಿನಲ್ಲಿನೇ ಆ ವೃತ್ತದ ಮಧ್ಯದ ಒಳಗಿಂದ, ವೃತ್ತಾಕಾರವಾಗಿ ಎಲ್ಲರೂ ಅಲ್ಲಿ ಕುಳಿತುಕೊಂಡಿರ್ತಾರೆ. ಅದರ ಮಧ್ಯದ ಒಳಗಿಂದ ಒಬ್ಬ ಉದ್ಘೋಷಕನು ಪ್ರಕಟಗೊಂಡನು. ಹಾಗೂ ಅವನು ಒಂದು ಪುಟ್ಟ ಬೆಳ್ಳಿಯ ತುತ್ತೂರಿಯನ್ನು ಊದುತ್ತಾ ಪ್ರಥಮ ಕಾರ್ಯಕ್ರಮವನ್ನ ಘೋಷಿಸಿದನು ಅಂತ ಹೇಳ್ತಾರೆ. ಒಬ್ಬ ಉದ್ಘೋಷಕ, ಒಬ್ಬ ಆಂಕರ್ ಅಂತ ನಾವು ಕರಿತೀವಲ್ಲ, ಅವನು ಪ್ರಕಟಗೊಂಡು ಒಂದು ಪುಟ್ಟ ಬೆಳ್ಳಿಯ ತುತ್ತೂರಿಯನ್ನ ಅವನು ಊದ್ತಾನಂತೆ. ಊದಿ ಪ್ರಥಮ ಕಾರ್ಯಕ್ರಮವನ್ನ ಘೋಷಿಸ್ತಾನೆ. ಅಲ್ಲಿ ನಡೀತಕ್ಕಂಥ ಮೊಟ್ಟ ಮೊದಲ ಕಾರ್ಯಕ್ರಮ ಏನು ಅನ್ನೋದನ್ನ ಘೋಷಿಸ್ತಾನೆ. ಯಾರು ಏನೂ ಮಾತನಾಡ್ಲಿಲ್ಲ. ಆದ್ರೆ ಮುಖ್ಯ ಪರೀಕ್ಷಕ ದಳದಿಂದ ಇವರನ್ನು ಒಂದು ಪ್ರಶ್ನೆ ಕೇಳಲಾಯಿತು. ಮುಖ್ಯ ಪರೀಕ್ಷಕರು ಈ ಒಂದು ಮೊದಲ ಗುಂಪಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆ ಏನು ಅಂತಂದ್ರೆ, ನಿಧಾನಗತಿಯಿಂದ ಕಾನನದ ಮಧ್ಯೆ ಹರಿಯುತ್ತಾ ಸಾಗಿರುವ ನದಿಯೊಂದರ ಎರಡೂ ಬದಿಯಲ್ಲಿ ಎತ್ತರವಾದ ವೃಕ್ಷಗಳಿದ್ದರೆ ಅದರ ಸಂಗೀತವನ್ನು ಯಾವ ರೀತಿ ಪ್ರಕಟಗೊಳಿಸಲಾಗುವುದು? ಇಲ್ಲಿ ಪ್ರಕೃತಿ ಆತ್ಮಗಳು ದೇವಗಣವಾಗಿ ಪರಿವರ್ತನೆ ಆಗ್ತಕ್ಕಂಥ ಅಥವಾ ವಿಕಾಸ ಹೊಂದತಕ್ಕಂಥ ಒಂದು ಪ್ರಮೋಷನ್ ಅನ್ನ ಪಡಿತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ವಿಶೇಷ ಕೆಲಸಗಳನ್ನ ಮಾಡ್ಲಿಕ್ಕೆ ವಹಿಸಿಕೊಡ್ತಾರೆ ಅಂತಕ್ಕಂಥದ್ದು ಹೇಳಿವಿ. ಮುಖ್ಯವಾಗಿ 3 ಕಾರ್ಯಗಳು. ಒಂದು ಸಂಗೀತ ಹಾಗೂ ಬಣ್ಣಗಳ ಮಾಧ್ಯಮದ ಕಾರ್ಯ. ಈ ಪ್ರಶ್ನೆ ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಏನು ಪ್ರಶ್ನೆ ಕೇಳಿದ್ರು ಅಂತಂದ್ರೆ,
ಕಾನನದ ಮಧ್ಯ, ಒಂದು ಕಾಡಿನ ಮಧ್ಯ ಒಂದು ನದಿ ನಿಧಾನವಾಗಿ ಹರಿತಾ ಇದೆ, ಎರಡೂ ಬದಿಯಲ್ಲಿ ಎತ್ತರವಾದ ವೃಕ್ಷಗಳು ಇವೆ. ಅಂಥ ಸಂದರ್ಭದಲ್ಲಿ ಅದರ ಸಂಗೀತವನ್ನ ಯಾವ ರೀತಿ ನೀವು ಪ್ರಕಟಗೊಳಿಸ್ತೀರಿ, ನದಿ ಹರಿತಕ್ಕಂತಹ ಒಂದು ಸಂಗೀತವನ್ನ ಯಾವ ರೀತಿ ಪ್ರಕಟಗೊಳಿಸಲಾಗುವುದು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಲಾಯಿತು. ತಕ್ಷಣವೇ ಈ ಸಮೂಹವು ಗಾಳಿಯಿಂದ ವಾದನ ಮಾಡುವಂತಹ ವಾದ್ಯಯಂತ್ರ ಹಾಗೂ ಒಂದು ವಿಶೇಷ ಪ್ರಕಾರದ ಗಿಟಾರನ್ನ ಪ್ರಸ್ತುತಪಡಿಸಿತು. ತಕ್ಷಣವೇ ಆ ಸಮೂಹದ ಜನರು, ಯಾರು ಯಾವ ಆತ್ಮಗಳು ಈಗ ವಿಕಾಸ ಹೊಂದ್ಬೇಕನ್ನಿಸ್ತಾ ಇದ್ದಾವಲ್ಲ, ಯಾರು ಪರೀಕ್ಷೆಗೆ ಒಳಗಾಗಿದ್ದಾರಲ್ಲ, ಅವರು ಗಾಳಿಯಿಂದ ವಾದನ ಮಾಡುವಂತಹ ಒಂದು ವಾದ್ಯಯಂತ್ರವನ್ನ ತಗೋತಾರೆ ಮತ್ತು ಒಂದು ವಿಶೇಷ ಪ್ರಕಾರದ ಗಿಟಾರ್ ಅನ್ನ ಪ್ರಸ್ತುತಪಡಿಸ್ತಾರೆ. ಅವರು ವಾದನ ಮಾಡಲು ಆರಂಭಿಸಿದ್ರು. ವಿಚಾರ ರೂಪವು ಹೀಗೆ ಸಾಕಾರಗೊಳ್ಳುವುದೆಂಬುದನ್ನು ನಾನು ಗಮನಿಸಿದೆ. ಅವರು ವಾದನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ವಿಚಾರ ರೂಪವು, ಅವರ ವಿಚಾರ ರೂಪ ಹೇಗೆ ಸಾಕಾರಗೊಳ್ತಾ ಇದೆ ಅಂತಕ್ಕಂಥದ್ದನ್ನು ಇವರು ಗಮನಿಸ್ತಾ ಇದ್ರು. ಅವರ ಧ್ವನಿಯ ಮೂಲಕ ಏನನ್ನು ವ್ಯಕ್ತಪಡಿಸ ಬಯಸಿದ್ದರೋ ನಿರ್ದಿಷ್ಟವಾಗಿ ಅದೇ ರೂಪ ಕಾಣಿಸಿತು. ಧ್ವನಿಯ ಮೂಲಕ ಏನನ್ನ ವ್ಯಕ್ತಪಡಿಸ್ಲಿಕ್ಕೆ ಅವರು ಬಯಸ್ತಾ ಇದ್ರು, ನಿರ್ದಿಷ್ಟವಾಗಿ ಅದೇ ರೂಪ ಅಲ್ಲಿ ಕಾಣಿಸ್ತಾ ಇರ್ತದ. ಇದಾದ ನಂತರ ಇನ್ನೊಂದು ಸಮೂಹ ಬರ್ತದಂತ. ಅವ್ರ ನಂತರ ಇನ್ನೊಂದು ಸಮೂಹ ಬರ್ತದ. ಅವರಿಗೆ ಪಂಚತತ್ವಗಳನ್ನು ಸಾಕಾರಗೊಳಿಸಿ ತೋರಿಸಬೇಕಾಗಿತ್ತು. ಪಂಚತತ್ವಗಳು ಪಂಚತತ್ವಗಳೇನವಲ್ಲ, ಅವುಗಳನ್ನ ಸಾಕಾರಗೊಳಿಸಿ ತೋರಿಸ್ಬೇಕು ಅಂತ ಹೇಳ್ತಾರೆ. ತಕ್ಷಣವೇ ವಾದ್ಯಯಂತ್ರಗಳು ಬದಲಾಗ್ತಾವು. ಪಂಚತಂತ್ರಗಳನ್ನ ಸಾಕಾರಗೊಳಿಸ್ಬೇಕು ಅಂದಾಗ ಮೊದಲಿನ ವಾದ್ಯಯಂತ್ರಗಳ ಬದಲಿ ಬೇರೆ ವಾದ್ಯಯಂತ್ರಗಳನ್ನ ತಗೊಳ್ತಾರೆ. ಕೆಲವು ಡೋಲು, ಕಂಸಾಳೆ, ಮಂಜೀರ, ಕೊಳಲು ಮುಂತಾದವುಗಳನ್ನ ಉಪಸ್ಥಿತಗೊಳಿಸಲಾಯಿತು. ಅವರು ವಾದನ ಮಾಡಿದರು. ಅದನ್ನು ಕೇಳಿದ ಮೇಲೆ ಸಮುದ್ರದ ಮೇಲಿನ ಬಿರುಗಾಳಿಯು ಬೀಸುವುದನ್ನು ವ್ಯಕ್ತಗೊಳಿಸಲು ಹೇಳಲಾಗಿತ್ತೆಂದು ಅರ್ಥ ಮಾಡಿಕೊಳ್ಳಲು ಬಹಳ ಸಮಯ ಹಿಡಿಯಲಿಲ್ಲ. ಅವರ ವಾದನವನ್ನ ನೋಡಿದಾಗ ಈ ಸಮುದ್ರದ ಮೇಲಿನ ಬಿರುಗಾಳಿ ಬೀಸುವುದನ್ನ ವ್ಯಕ್ತಗೊಳಿಸ್ಲಿಕ್ಕೆ ಹೇಳಲಾಯಿತು ಅಂತ ಹೇಳ್ತಾರೆ. ಆಮೇಲೆ ನಮಗೆ ಗಾಳಿಯ ವೇಗದಂತ ಎಳೆಯಲ್ಪಟ್ಟು ತುಂಡಾಗುವ ಹಂತಕ್ಕೆ ಬಂದಂತ ಹಗ್ಗಗಳ ಮರ್ಮರದ ಧ್ವನಿ ಕೇಳತೊಡಗಿತು. ಆಮೇಲೆ ಮೇಘಗಳ ಗರ್ಜನೆ, ಮಳೆ ಬರ್ತಕ್ಕಂಥ ಒಂದು ಮೇಘಗಳ ಗರ್ಜನೆ ಆಗ್ತದ. ಹಾಗೂ ಮಿಂಚುಗಳ ಮಿಂಚುವಿಕೆಯ ಧ್ವನಿಯ ವಾದನ ಮಾಡ್ಲಾಯ್ತು. ಅಂದ್ರೆ ಪಂಚಭೂತಗಳು, ಗಾಳಿ, ಬೆಂಕಿ, ನೀರು ಮುಂತಾದ ಪಂಚಭೂತಗಳ ಒಂದು ಪರೀಕ್ಷೆಯನ್ನ ಇಲ್ಲಿ ಕೊಡ್ಲಾಯ್ತು. ಇದರೊಂದಿಗೆ ಅವರ ಪರೀಕ್ಷೆಯಲ್ಲಿ ಮುಗಿಯಿತು. ಅಂದ್ರೆ ಈ ವಾದ್ಯಗಳ ಮುಖಾಂತರ ಆ ಎಲ್ಲ ಪಂಚಭೂತಗಳನ್ನ ಹೇಗೆ ನೀವು ವ್ಯಕ್ತಪಡಿಸ್ತೀರಿ ಅಂತಕ್ಕಂತಹ ಪ್ರಶ್ನೆಗೆ ಇಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲಿಗೆ ಪರೀಕ್ಷೆ ಮುಗೀತದ. ದರ್ಶಕರು ಎದ್ದು ನಿಂತು ಚಪ್ಪಾಳೆ ತಟ್ಟದೆ ಕೈಗಳನ್ನೆತ್ತಿ ಅವರೆಲ್ಲರನ್ನು ಸ್ವಾಗತ ಮಾಡ್ತಾರೆ. ಇದೆಲ್ಲವನ್ನ ಈ ಮೊದಲ ಸಮೂಹದಿಂದ ಮಾಡಲು ಹೇಳಲಾಗಿತ್ತು. ಆ ಸದಸ್ಯರೆಲ್ಲ ಇದನ್ನು ಸಫಲತೆಯಿಂದ ನಿರ್ವಹಿಸಿದರೆಂದು ನನಗೆ ವಿಶ್ವಾಸವಿದೆ. ಆ ಮೊದಲ ಗುಂಪಿಗೆ ಈ 2 ಪ್ರಶ್ನೆಗಳನ್ನ ಕೇಳಿದಾಗ ಆ 2 ಪ್ರಶ್ನೆಗಳಿಗೆ ಅವರು ಸಮರ್ಪಕವಾಗಿ ಉತ್ತರವನ್ನ ನೀಡಿದ್ರು ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಅಂತ ಹೇಳಿ ಪೀಟರ್ ರಶ್ಲ್ ಅವರು ಹೇಳ್ತಾರೆ. ಈಗ ಎರಡನೆಯ ಸಮೂಹವನ್ನ ಕರೆಯಲಾಯಿತು. ಪರೀಕ್ಷೆಗೆ ಒಳಪಡಿಸ್ಲಿಕ್ಕೆ ಎರಡನೆಯ ಗುಂಪನ್ನ ಇಲ್ಲಿ ಕರೆಯಲಾಯಿತು. ಇದರಲ್ಲಿ 5 ಜನ ಸದಸ್ಯರಿರ್ತಾರೆ. ಅವರಿಗೆ ಹೂವು, ಕಂಟಿಗಳ ಹಾಗೂ ಬೇರೆ ಬೇರೆ ಹಣ್ಣುಗಳ ಕೆಲವು ವಿಶಿಷ್ಟ ಕಸಿ ವಿಧಾನಗಳ ಪರಿಣಾಮಗಳನ್ನು ಪ್ರಸ್ತುತಗೊಳಿಸಲು ಹೇಳಲಾಯಿತು. ಎರಡನೆಯ ಪ್ರಶ್ನೆ ಈ ವನಸ್ಪತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿದೆ. ವನಸ್ಪತಿಗಳ ಲೋಕದ ಒಂದು ಮಾರ್ಗದರ್ಶನ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೀಗೆ ಇಲ್ಲಿ ಅವ್ರಿಗೆ ಏನು ಪ್ರಶ್ನೆ ಕೇಳಿದ್ರು ಅಂತಂದ್ರೆ, ಹೂವು, ಕಂಟಿಗಳು ಹಾಗೂ ಬೇರೆ ಬೇರೆ ಹಣ್ಣುಗಳ ಕೆಲವು ವಿಶಿಷ್ಟ ಕಸಿ ವಿಧಾನಗಳ ಪರಿಣಾಮಗಳನ್ನ ಪ್ರಸ್ತುತಗೊಳಿಸಲಾಯಿತು. ತಕ್ಷಣವೇ ಅವುಗಳ ಆಕಾರ ಹಾಗೂ ಬಣ್ಣಗಳಲ್ಲಿ ಪರಿವರ್ತನೆ ಆಯಿತು. ಅದನ್ನ ತೋರಿಸುವ ಮೂಲಕ ವಿಚಾರ ರೂಪದಲ್ಲಿ ಆ ಪ್ರಶ್ನೆಗಳ ಉತ್ತರಗಳು ಸಾಕಾರಗೊಂಡವು. ಒಂದೇ ಹೂವಿನ ಮಡಿಯಲ್ಲಿ ಯಾವ ಯಾವ ಹೂಗಳ ಕಂಟಿಗಳನ್ನು ಹಚ್ಚಿದರೆ ಲಾಭವಾಗುತ್ತದೆ ಹಾಗೂ ಯಾವುಗಳನ್ನ ಜೊತೆಯಾಗಿ ಹಚ್ಚಿದರೆ ನಷ್ಟ ಆಗುತ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಕೇಳಲಾಯಿತು. ಒಂದೇ ಹೂವಿನ ಮಡಿಯಲ್ಲಿ ಯಾವ್ಯಾವ ಹೂಗಳನ್ನ ಏಕಕಾಲಕ್ಕೆ ಹಚ್ಚಿದ್ರೆ ಲಾಭ ಆಗ್ತದ, ಯಾವ್ಯಾವ ಹೂಗಳನ್ನ ಹಚ್ಚೋದ್ರಿಂದ ನಷ್ಟ ಆಗ್ತದ ಅಂತಕ್ಕಂಥ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಯ್ತು. ಇದರ ನಂತರ ಬೆಳೆಗಳನ್ನು ಬದಲಾಯಿಸುವ ಅಗತ್ಯವಿದೆಯೇ ಎಂದು ಮುಂತಾದ ಬೆಳೆಗಳನ್ನು ಬದಲಿಸುವ ಕುರಿತು ಪ್ರಶ್ನೆಗಳನ್ನ ಕೇಳಲಾಯಿತು. ಅಂದ್ರೆ ಇಲ್ಲಿ ವನಸ್ಪತಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ವಿಶಿಷ್ಟ
ಕಸಿಗಳನ್ನ ಮಾಡುವುದರ ಮುಖಾಂತರ ಯಾವ ರೀತಿ ಬೇರೆ ಬೇರೆ ವೆರೈಟಿ ಆಫ್ ಹೂಗಳನ್ನ ಹಣ್ಣುಗಳನ್ನ ನಾವು ಬೆಳಿಲಿಕ್ಕೆ ಸಾಧ್ಯ ಇದೆ ಮತ್ತು ಬೆಳೆಗಳನ್ನು ಬದಲಾಯಿಸುವ ಅಗತ್ಯವಿದೆಯೇ, ಬದಲಾಯಿಸಬೇಕಾದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಯಿತು. ಹಾಗೂ ಜನಸಮೂಹಕ್ಕೆ ಸಂತೋಷಜನಕ ಉತ್ತರಗಳನ್ನ ನೀಡಲಾಯಿತು. ಇದು ಈ ಗುಂಪಿನವರು ಕೂಡ ಅಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಸಂತೋಷದಾಯಕವಾಗ್ತಕ್ಕಂಥ ಉತ್ತರಗಳನ್ನ ನೀಡಿದ್ರು. ಇನ್ನು ಬೆಳ್ಳಿಯ ತುತ್ತೂರಿಯನ್ನು ಮತ್ತೊಮ್ಮೆ ಊದಲಾಯಿತು. ಪುಟ್ಟ ಪುಟ್ಟ ಪ್ರಕೃತಿ ಆತ್ಮಗಳನ್ನ ಹೊಂದಿದಂತಹ ಮೂರನೆಯ ಸಮೂಹವು ಎದುರಿನ ವೃತ್ತದಲ್ಲಿ ಬಂದು ನಿಂತಿತು. ಮತ್ತೆ ಬೆಳ್ಳಿಯ ತುತ್ತೂರಿಯನ್ನ ಊದುವುದರ ಮುಖಾಂತರ ಮೂರನೆಯ ಸಮೂಹದ ಜನರನ್ನ ಇಲ್ಲಿ ಪರೀಕ್ಷೆಗೆ ಕರೆಯಲಾಯಿತು. ಪರೀಕ್ಷಕರು 3 ಮಾನವ ಶಿಶುಗಳ ವಿಚಾರ ರೂಪವನ್ನು ವ್ಯಕ್ತಪಡಿಸ್ತಾರಲ್ಲಿ. 3 ಮಾನವ ಶಿಶುಗಳ ವಿಚಾರ ರೂಪವನ್ನ ಪ್ರಸ್ತುತಪಡಿಸಿದ್ರು. ಆ 3 ಮಕ್ಕಳು 5 ರಿಂದ 7 ವರ್ಷಗಳ ಅವಧಿಯೊಳಗಿನ ಬಂಗಾರ ವರ್ಣದ ಕೂದಲಿನ ಬ್ರಿಟಿಷ್ ಮಕ್ಕಳಾಗಿದ್ವು. ಆ 3 ಮಕ್ಕಳು 5 ರಿಂದ 7 ವರ್ಷದ ಒಳಗಿನ ವಯಸ್ಸಿನವರಾಗಿದ್ರು. ಬಂಗಾರ ವರ್ಣದ ಕೂದಲನ್ನ ಪಡೆದಿರ್ತಕ್ಕಂಥ ಬ್ರಿಟಿಷ್ ಮಕ್ಕಳಾಗಿದ್ರು. ಅವರೊಂದಿಗೆ ಸಿಂಡ್ರೆಲಾ ಕಥೆಯ ಕುರಿತು ಚರ್ಚೆ ಮಾಡಲಾಯಿತು. ತಕ್ಷಣವೇ ಆ ಪ್ರಕೃತಿ ಆತ್ಮಗಳು ಆಡುತ್ತಲೇ ಆ ಚರ್ಚೆಯಲ್ಲಿ ಭಾಗವಹಿಸಿದವು. ಯಾರು ಮುಖ್ಯ ಪಾತ್ರವನ್ನು ವಹಿಸಬೇಕೆಂಬುದರ ಕುರಿತು ತರ್ಕ ಶುರುವಾಯಿತು. ಸಾಮಾನ್ಯವಾಗಿ ಸಿಂಡ್ರೆಲಾಳ ಕುರೂಪಿ ಸಹೋದರಿಯರ ಹಾಗೂ ರಾಜಕುಮಾರರ ಪಾತ್ರಗಳನ್ನು ಮಕ್ಕಳಿಗೆ ಬಿಟ್ಟು ಕೊಡಲಾಯಿತು. ನೋಡ್ರಿ, ಸಿಂಡ್ರೆಲಾಳ ಒಂದು ಕಥೆಯನ್ನ ಅಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಯಾರ್ಯಾರು ಯಾವ್ಯಾವ ಪಾತ್ರಗಳನ್ನ ವಹಿಸ್ಬೇಕು ಅಂತಕ್ಕಂಥ ಒಂದು ತರ್ಕ ಶುರು ಆಗ್ತದ. ಸಾಮಾನ್ಯವಾಗಿ ಸಿಂಡ್ರೆಲಾಳ ಕುರೂಪಿ ಸಹೋದರಿಯರು ಮತ್ತು ರಾಜಕುಮಾರನ ಪಾತ್ರವನ್ನ ಆ ಮಕ್ಕಳಿಗೆ ಬಿಟ್ಟು ಕೊಡಲಾಯಿತು. ಈ ಕಥೆಯನ್ನ ಸಂಕ್ಷಿಪ್ತವಾಗಿ ಅಲ್ಲಿ ಪ್ರಸ್ತುತಗೊಳಿಸಲಾಯಿತು. ಸಿಂಡ್ರೆಲಾಳ ವಸ್ತ್ರ ಬದಲಿಸುವ ದೃಶ್ಯ ಹಾಗೂ ದೇವದೂತರ ವಾಹನದ ದೃಶ್ಯಗಳನ್ನು ಅತ್ಯಂತ ನೈಜ ಹಾಗೂ ಸುಂದರ ರೀತಿಯಿಂದ ಪ್ರಸ್ತುತಪಡಿಸಲಾಯಿತು. ಭೌತಿಕ ಜಗತ್ತಿನಲ್ಲಿ ಹೀಗೆಂದೂ ಜರುಗುವುದು ಸಾಧ್ಯವಿಲ್ಲ. ಇಂಥವುಗಳು ಭೌತಿಕ ಜಗತ್ತಿನಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿ ಆತ್ಮಗಳ ಈ ನಿಸ್ವಾರ್ಥತೆಯು ಅವರನ್ನ ಈ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳಿಸಲು ಮುಖ್ಯ ಆಧಾರವಾಯಿತು. ಅಂದ್ರೆ ಈ 3ನೆಯ ಗುಂಪಿನ ಒಂದು ಸಮೂಹದವರು ಕೂಡ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಅವರಲ್ಲಿ ಇರ್ತಕ್ಕಂಥ ಒಂದು ನಿಸ್ವಾರ್ಥ ಭಾವನೆ ಏನದಲ್ಲ, ಅದು ಅವರು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ಲಿಕ್ಕೆ ಸಹಾಯ ಆಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸ್ವಲ್ಪ ವಿರಾಮದ ನಂತರ ಈ 3 ಸಮೂಹಗಳನ್ನ ಸಂಗೀತದೊಂದಿಗೆ ವೇದಿಕೆಯ ಮೇಲೆ ಮತ್ತೆ ಕರೆಯಲಾಯಿತು. ನೋಡ್ರಿ, ಎಷ್ಟು ಸಂಭ್ರಮ. ಇವ್ರ ಪರೀಕ್ಷೆ ಮುಗೀತು, ಪಾಸ್ ಆದ್ರು. ಆಗ ಅವರನ್ನ ಸಂಗೀತದೊಂದಿಗೆ ಮತ್ತೆ ಪ್ರಮುಖ ವೇದಿಕೆಗೆ ಅವರನ್ನ ಕರೀತಾರೆ. ಕಹಳೆಯನ್ನು ಊದುವ ಮೂಲಕ ಉದ್ಘೋಷಕನು ಅವರು ಬರುವ ಸೂಚನೆಯನ್ನ ನೀಡಿದನು. ಕಹಳೆಯನ್ನ ಓದುವ ಮುಖಾಂತರ ಯಾವ ರೀತಿ ಪದವಿಯನ್ನ ತೆಗೆದುಕೊಳ್ಳುವಾಗ ಅವರ ಹೆಸರನ್ನ, ಅವರ ಒಂದು ಪದವಿಯನ್ನ ಎಲ್ಲ ಯಾವ ರೀತಿ ಅನೌನ್ಸ್ ಮಾಡ್ತಾ ಇರ್ತಾರೋ ಆ ರೀತಿಯಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ರು. ಪರೀಕ್ಷಕರು ಸರದಾರ ಹಾಗೂ ರಾಜಪುರೋಹಿತರ ಹತ್ತಿರ ಬಂದು ಸೇರ್ತಾರೆ. ಸ್ವಲ್ಪ ಹೊತ್ತು ಚರ್ಚಿಸಿದ ನಂತರ ಕೆಲವೇ ಕ್ಷಣಗಳಲ್ಲಿ ಮುಖ್ಯ ಪರೀಕ್ಷಕನು ಸರದಾರನ ಎದುರಿಗೆ ಬಂದು ನಿಂತನು ಹಾಗೂ ರಾಜಪುರೋಹಿತನಿಂದ ಇವರನ್ನ ದೇವ ಜಾತಿಯಲ್ಲಿ ಬಡ್ತಿ ನೀಡಲು ಅನುಮತಿಯನ್ನ ಕೇಳಿದನು. ಅಲ್ಲಿ ಆ ಮುಖ್ಯ ಅತಿಥಿಗಳಿಂದ ಪರ್ಮಿಷನ್ ಅನ್ನ ಕೇಳ್ತಾರೆ. ಇವರಿಗೆ ದೇವ ಜಾತಿಗೆ ಬಡ್ತಿಯನ್ನ ಕೊಡಬಹುದು ಹೇಗೆ ಅಂತಕ್ಕಂಥ ಅನುಮತಿಯನ್ನ ಕೇಳ್ತಾನೆ. ಆಗ ರಾಜಪುರೋಹಿತನು ಎದ್ದು ನಿಂತು ಸರದಾರನಿಗೆ ತಲೆಬಾಗಿ ಅತ್ಯಂತ ವಿನಮ್ರತೆಯಿಂದ ಪ್ರಕೃತಿ ಆತ್ಮಗಳಿರುವಲ್ಲಿ ಹೋಗ್ತಾನೆ. ರಾಜಪುರೋಹಿತ ಎದ್ದು ನಿಂತು ಸರದಾರನಿಗೆ ವಿನಮ್ರತೆಯಿಂದ ತಲೆಬಾಗಿ ಪ್ರಕೃತಿ ಆತ್ಮಗಳಿರ್ತಕ್ಕಂಥ ಕಡೆಗೆ ಹೋಗ್ತಾನೆ. ಈಗ ಮೊದಲ ಸಲ ಇಲ್ಲಿ ಶಬ್ದಗಳ ಪ್ರಯೋಗ ಆಯಿತು. ಇಲ್ಲಿಯವರೆಗೆ ಶಬ್ದಗಳ ಪ್ರಯೋಗ ಇಲ್ಲಿ ಆಗಿರ್ಲೇ ಇಲ್ಲ. ಎಲ್ಲವೂ ಈ ಮಾನಸಿಕ ಹಂತದಲ್ಲಿ, ವಿಚಾರ ಹಂತದಲ್ಲಿನೇ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ವು. ರಾಜಪುರೋಹಿತ ತನ್ನ ಕೈಗಳನ್ನ ತಲೆಯಿಂದ ಮೇಲೆತ್ತಿ ಈಶ್ವರನನ್ನ ಆಹ್ವಾನ ಮಾಡ್ತಾನೆ. ಪುರೋಹಿತ ಇಲ್ಲಿ ತನ್ನ ಕೈಗಳನ್ನ ಮೇಲೆತ್ತಿ ಈಶ್ವರನನ್ನ ಆಹ್ವಾನ ಮಾಡ್ತಾನೆ. ಆ ಭಾಷೆಯು ನಮಗೆ ಅಪರಿಚಿತವಾಗಿತ್ತು. ಆದರೆ ಅದು ತೃತೀಯ ವಲಯದಲ್ಲಿ ವನ ಮಾರ್ಗದ ಸಮಾರಂಭದಲ್ಲಿ ಕೇಳಿದಂತಹದೇ ಇತ್ತು. ಈ ಮೊದಲಿನ ಒಂದು ಪ್ರಯಾಣದಲ್ಲಿ, ಮೊದಲನೇ ಸೂಕ್ಷ್ಮ ಶರೀರ ಯಾನದ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿರ್ತಾರೆ. ಅಲ್ಲಿ ಕೇಳಿರ್ತಕ್ಕಂಥ ಒಂದು ಭಾಷಣೆ ಅದು ಆಗಿತ್ತು ಅಂತಕ್ಕಂಥದ್ದನ್ನ ಹೇಳ್ತಾರೆ, ನೆನಪಿಸ್ಕೊಳ್ತಾರೆ. ಉದ್ಘೋಷಕನು ಕೊನೆಗೆ ಅವನ ಕೈಯಲ್ಲಿ ದೊಡ್ಡ ಖಡ್ಗವೊಂದನ್ನು ನೀಡ್ತಾನೆ. ಅದರ ತೀಕ್ಷ್ಣ ಧಾರೆಯು ಸೂಕ್ಷ್ಮ ಪ್ರಕಾಶದಲ್ಲಿ ಸ್ಪಷ್ಟವಾಗಿ ಹೊಳೆಯುತ್ತಿತ್ತು. ಅವನು ಅದನ್ನು ಆಕಾಶದತ್ತ ಎತ್ತರಿಸಿ ಹಿಡಿದು ಇನ್ನೂ ಏನನ್ನೋ ಹೇಳಿದನು. ನಂತರ ನಿಧಾನವಾಗಿ ಸಾಲಾಗಿ ಅವನೆದುರು ನಿಂತಿರುವಂತಹ ಪ್ರಕೃತಿ ಆತ್ಮಗಳಂತ ಹೊರಟನು. ಅವನು ಮೊದಲಿನವನ ತಲೆಯ ಮೇಲೆ ಖಡ್ಗವನ್ನಿಟ್ಟು ಧೋ ಎಂದು ಹೇಳಿದನು. ಅಲ್ಲಿ ತೀಕ್ಷ್ಣವಾಗಿರ್ತಕ್ಕಂಥ ಒಂದು
ಪ್ರಕಾಶಮಾನವಾಗಿರ್ತಕ್ಕಂಥ ಹೊಳಿತಕ್ಕಂಥ ಒಂದು ಆಯುಧವನ್ನ ಅಲ್ಲಿ ಕೊಡ್ತಾನೆ. ಬಂದು ಪ್ರಕೃತಿ ಆತ್ಮಗಳತ್ತ ಹೊರಟು ಮೊದಲು ಇರ್ತಕ್ಕಂಥ ವ್ಯಕ್ತಿಯ ಒಂದು ತಲೆಯ ಮೇಲೆ ಆ ಖಡ್ಗವನ್ನ ಇಟ್ಟು ಧೋ ಅಂತಕ್ಕಂಥ ಒಂದು ಶಬ್ದವನ್ನು ಉಚ್ಚಾರ ಮಾಡ್ತಾನೆ. ಅದರ ಅರ್ಥ ಏನು ಅಂತಂದ್ರೆ ಈಶ್ವರನು ನಿನ್ನೊಂದಿಗೆ ಇರಲಿ ಅಂತಕ್ಕಂಥದ್ದು. ಧೋ ಅಂತಕ್ಕಂಥ ಶಬ್ದದ ಅರ್ಥ ಈಶ್ವರನು ನಿನ್ನೊಂದಿಗೆ ಇರಲಿ ಅಂತ ಹೇಳಿ. ಪುಟ್ಟ ಪ್ರಕೃತಿಯ ಪುಟ್ಟ ಆಕೃತಿಯ ವೃದ್ಧನಂತೆ ಕಾಣುತ್ತಿದ್ದ ಆ ಪ್ರಕೃತಿ ಆತ್ಮವು ನಾನು ನೋಡುತ್ತಿದ್ದಂತೆ ತಕ್ಷಣವೇ ಒಂದು ಸುಂದರ ಯುವತಿಯಾಗಿ ಬದಲಾಯಿತು. ನೋಡ್ರಿ, ಆ ಪುಟ್ಟ ಆಕೃತಿಯ ವೃದ್ಧನಂತೆ ಕಾಣ್ತಕ್ಕಂಥ ಒಂದು ಪ್ರಕೃತಿ ಆತ್ಮ ಇವ್ರು ನೋಡುತ್ತಿದ್ದ ಹಾಗೇನೆ ಅದೊಂದು ಸುಂದರ ಯುವತಿಯಾಗಿ ಬದಲಾಗ್ತದಂತ. ಹೀಗೆ ಇದು ಎಲ್ಲ ಪರೀಕ್ಷಾರ್ಥಿಗಳೊಂದಿಗೆ ಜರುಗಿತು. ಪುರುಷ ಪ್ರಕೃತಿ ಆತ್ಮಗಳು ಪುರುಷ ದೇವ ಆಗಿ ಮಾರ್ಪಾಟಾಗ್ತವೆ. ಇನ್ನು ಕೆಲವರು ತಮ್ಮ ಲಿಂಗ ಬದಲಾವಣೆಯನ್ನು ಕೂಡ ಮಾಡ್ಕೊಂಡ್ರಂತೆ. ಎಲ್ಲ ಶರೀರಗಳು ಒಮ್ಮಿಂದೊಮ್ಮಲೆ ಯುವಾವಸ್ಥೆಯನ್ನ ಹೊಂದಿದವು. ಎಲ್ಲ ಶರೀರಗಳು ಅವು ವೃದ್ಧರಾಗಿದ್ರೂ ಕೂಡ ಯುವ ಅವಸ್ಥೆಯನ್ನ ಅವು ಹೊಂದಿದವು ಅಂತಕ್ಕಂಥ ಮಾತಲ್ಲಿ ಹೇಳ್ತಾರೆ. ಇಲ್ಲಿಗೆ ಮುಂದಿನದನ್ನ ನಾಳೆ ಚರ್ಚೆ ಮಾಡೋಣ ಮಾಸ್ಟರ್. ಸಮಯ ಆಗ್ತಾ ಇದೆ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗಿರುತ್ತವೆ. ಮನಸ್ಸು ಶಾಂತವಾಗಿರುತ್ತದೆ. ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಬೀಗದ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿಯ ವಿಸ್ಮಯಗಳನ್ನ ಅನುಭವಿಸಿ ಮಾಸ್ಟರ್ಸ್.
ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ಸ್ಪಷ್ಟವಾಗಿ ನಿಮಗೆ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ನಮ್ಮ ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗ್ತಾ ಇದೆ. ಥರ್ಡ್ ಐ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಿಮಗಾಗಿ ತೆರೆದುಕೊಳ್ಳುತ್ತಿವೆ ಮಾಸ್ಟರ್ಸ್. ಅಲ್ಲಿ ಏನು ಕಾಣುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶ ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Mm. 30 seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5,
4 3 2 1 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳ್ರಿ. ಹಲೋ. ಹಾ ಮೇಡಮ್, ಹೇಳ್ರಿ. ನಿಮ್ದು ಘಟಿಕೋತ್ಸವ ತರ ಅದೇ ಇತ್ತಲ್ಲ, ಯೂನಿವರ್ಸಿಟಿ ಘಟಿಕೋತ್ಸವ ಅದೇ ಅದು ನೆನಪರಾಕತ್ತಿದ್ರಿ. ಬಹಳ ಚೆನ್ನಾಗ್ ಅನಿಸ್ತು. ಮತ್ತೆ ಕ್ವಶನ್ಸ್ ಎಲ್ಲ ಕೇಳ್ತೇವೆ, ನಮ್ MPhil ಅಲ್ಲಿ ಓರಲ್ ಕ್ವಶನ್ಸ್ ಕೇಳದಂಗ ನೆನಪು ಬರ್ತಾ ಇತ್ತು. ಅದೇ ಅವ್ರಿಗೆ ಪ್ರಮೋಷನ್ ಆದ್ಮೇಲೆ ಏನೇನ ಕೆಲ್ಸ ಅವ್ರಿಗೆ ವಹಿಸ್ಲಾಗ್ತದಲ್ರಿ, ಅದ್ರ ಬಗ್ಗೆನೇ ಪ್ರಶ್ನೆಗಳು ಇರ್ತಾವ್ರಿ ಅವ್ರಿಗೆ. ಚೆನ್ನಾಗಿತ್ತು. ಆ ಎಲ್ಲಾ ಮೆರವಣಿಗೆ ಮುಖಾಂತರ ಎಲ್ಲಾರ್ಗಿ ನಾವು ವೈಸ್ ಚಾನ್ಸಲರ್ಸ್ಗೆ, ಗವರ್ನರ್ಸ್ಗೆ ಎಲ್ಲ ಕರ್ಕೊಂಡ್ ಹೋದಂಗ ಅಲ್ಲಿ ಎಲ್ಲ ಪಕ್ಷಿಗಳೆಲ್ಲ ಹೂವಿನ ಪಕಳಿ ಭೂಮಿ ಮೇಲಿಂದ ತಗೊಂಡು ಅವ್ರ ಮ್ಯಾಲ ಹಾಕ್ತಿರ್ತಾವಂತ, ಹಾರ ತಗೊಂಡ್ ಹಾಕ್ಲಾಕ್ ಬರ್ತಾವಂತ. ಎಷ್ಟು ಚಂದ, ಬಾಳ ಚಂದ. ಬಹಳ ಚೆನ್ನಾಗಿದೆ ಡಿಸ್ಕ್ರಿಪ್ಷನ್ ಅಂತಾರ. ಆಮೇಲೆ ಅದನ್ನು ಎಲ್ಲಾ ಪಕ್ಷಿಗಳೆಲ್ಲ ಹುಡುಗಿಯರ್ ಯಂಗ್ ಹುಡುಗಿಯರಾದ್ರು ಅಂತ ನನಗೂ ಡಿಗ್ರಿ ಕೊಡ್ಬೇಕು, ನಾವು ಹೆಂಗ ಆಗ್ಬಿಟ್ಟಿದ್ರೆ. ವೃದ್ಧ ಇದ್ದವ್ರು ಹೆಂಗ್ ಆದ್ರಂತ, ಆಮೇಲೆ ಪುರುಷ ಇದ್ದವ್ರು ಏನ ದೇವತೆಗಳಾದ್ರಂತ, ಆಮೇಲೆ ಕೆಲವರಲ್ಲಿ ಲಿಂಗನು ಬದಲಾವಣೆ ಮಾಡ್ಕೊಂಡ್ರಂತ. ಅದೆಲ್ಲಾ ಪ್ರಾವಿಷನ್ ಇದ್ದಂಗ ಕಾಣಿಸ್ತಾವ್ರಿ. ಓಕೆ, ತುಂಬಾ ಚೆನ್ನಾಗಿದೆ. ನಾವು ಡಿಗ್ರಿ ಪಟ್ರು ನಮಗೂ ಯೂತ್ ಕೊಟ್ಟಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಾ ಇದ್ದೆ ನಾನು ಡಿಗ್ರಿ ಬಂದಾಗಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಎಂಜಾಯ್ ಮಾಡ್ಲಿಕ್ಕತ್ತೀರಂತೂ ಚಲೋ ಆಯ್ತು. ಚೆನ್ನಾಗಿದೆ ಮೇಡಮ್, ಇದು ಚೆನ್ನಾಗಿದೆ. ಓಕೆ, ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ಯಾರು ಶೋಭಾ ಮೇಡಮ್ ಮಾತಾಡಲ್ಲ? ಓಕೆ, ಮುಗಿಸ್ಬಿಡೇನ್ರಿ ಮೇಡಮ್? ಗಿರಿಜಾರ್ ಬಂದಿಲ್ರಿ ಇವತ್ತು? ಯಾಕೋ ಇವತ್ತು ಗಿರಿಜಾ ಸರೋಜಾ ಇಬ್ರು ಬಂದಿಲ್ಲ. ಬಹುಶಃ ಸರೋಜಾ ಮೇಡಮ್ ಮತ್ತೆ ಎಲ್ಲರ ಹೋಗಿರ್ತಾರ ಅವ್ರು ಏನ್ ಪ್ರೋಗ್ರಾಮ್ ಇರ್ತಾವ. ಗಿರಿಜಾ ಮೇಡಮ್ ಎಲ್ಲರ ಹೋಗಾರ, ಎಂಗೇಜ್ ಆಗಿರ್ಬೇಕು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.